ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಶಾಸಕ ಉಲ್ಲಳ್ಳಿ ಸುರೇಶ್ ಹೇಳಿದ್ದಾರೆ. ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಿಸುವ ಸಂದರ್ಭದಲ್ಲಿ ಒಕ್ಕಲಿಗರ ಸಮುದಾಯದ ಮುಖಂಡರ ಜೊತೆ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿ ಮಾತನಾಡಿದ ಶಾಸಕ ಸುರೇಶ್, ಈ ಬಾರಿ ಕೆಂಪೇಗೌಡ ಜಯಂತಿಯನ್ನು ತಾಲೂಕಿನಲ್ಲಿ ಹಬ್ಬದ ರೀತಿಯಲ್ಲಿ ಪಕ್ಷಾತೀತವಾಗಿ ಎಲ್ಲರ ಸಹಕಾರ ಕೋರಲಾಗಿದ್ದು, ಜುಲೈ 1ರಂದು ಸೋಮವಾರ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲು ಸಮಾಜದ ಮುಖಂಡರು ಸೂಚಿಸಿದ್ದು, ಅದರಂತೆ ಬೆಳಗ್ಗೆ 9:30 ಸಮಯದಲ್ಲಿ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಯಗಚಿ ಸೇತುವೆ ಬಳಿಯಿಂದ 108 ಕುಂಭ ಕಳಸದೊಂದಿಗೆ ಪುತ್ತೂರಿನ ಡಿಜೆ ವಾದ್ಯದೊಂದಿಗೆ ಹಾಗೂ ಮಲೆನಾಡಿನ ಸುಗ್ಗಿ ವಾದ್ಯ ಹಾಗೂ ವಿವಿಧ ಕಲಾ ತಂಡದೊಂದಿಗೆ ಪರಮ ಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರನ್ನು ವಿಶೇಷವಾದ ರಥದಲ್ಲಿ ಅವರನ್ನು ಮೆರವಣಿಗೆ ಮೂಲಕ ಕರೆತಂದು ನಾಡಪ್ರಭು ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿದ ನಂತರ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಮ್ಮ ಜನಾಂಗದ ವಿಶೇಷ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಕೃಷಿಕರಿಗೆ ಅಭಿನಂದಿಸಲಾಗುವುದು. ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದ್ದು, ನಂತರ ಪರಮ ಪದಕ ಸ್ವಾಮೀಜಿಯವರಿಂದ ಸಭೆಯಲ್ಲಿ ಆಶೀರ್ವಚನ ಮಾಡಲಿದ್ದಾರೆ. ಬಂದಂತ ಎಲ್ಲ ಕುಲ ಬಾಂಧವರಿಗೆ ಹಾಗೂ ಸಾರ್ವಜನಿಕರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿದ್ದು, ಕೆಂಪೇಗೌಡರು ಹಾಗೂ ಶ್ರೀಮಠವು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಇರುವುದರಿಂದ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು, ಬಂಧುಗಳು, ಗ್ರಾಮ ಪಂಚಾಯಿತಿ ಹಾಗೂ ಎಲ್ಲ ಜನಪ್ರತಿನಿಧಿಗಳು ಸಂಖ್ಯೆಯಲ್ಲಿ ಆಗಮಿಸಲು ಮನವಿ ಮಾಡಿದ ಅವರು, ಈ ಕಾರ್ಯಕ್ರಮವನ್ನು ಒಕ್ಕಲಿಗರ ಸಂಘಟನೆಗಳಿಂದ ಪದಾಧಿಕಾರಿಗಳು ಆಯೋಜನೆ ಮಾಡಿದ್ದು, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು. ಇದೇ ವೇಳೆ ಪರಮ ಪೂಜ್ಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು. ಈ ಸಂದರ್ಭದಲ್ಲಿ ಕೆಂಪೇಗೌಡ ಸೇವಾ ಸಮಿತಿ, ತಾಲೂಕಿನ ಒಕ್ಕಲಿಗರ ಸಂಘ, ಒಕ್ಕಲಿಗರ ಮಹಿಳಾ ಸಂಘ, ಯುವ ವೇದಿಕೆ ಅಧ್ಯಕ್ಷರು, ಪದಾಧಿಕಾರಿಗಳು, ಮುಖಂಡರು ಹಾಜರಿದ್ದರು. ಸಮಯವನ್ನು ಕರೆಕ್ಟ್ ಒಂದು ಅರ್ಧ ಗಂಟೆ ಮುಂಚೆ ಸ್ವಾಮೀಜಿಯವರು ಎಷ್ಟು ಗಂಟೆ ಬರ್ತಾರೆ ಯಾವ ರೀತಿ ಮಾಡಿ ಏನು ಕಾರ್ಯಕ್ರಮದ ರೂಪುರೇಷ ಇಷ್ಟು ವರ್ಷ ಸತತವಾಗಿ ಮಾಡ್ಕೊಂಡಿದ್ದೀವಿ, ಸತತವಾಗಿ ಯಶಸ್ವಿಯಾಗಿ ಮಾಡಿದರೆ ಅದನ್ನು ಎಲ್ಲರೂ ಜೋಡಿಸ್ಕೊಂಡು ಏನು ಸರ್, ಇದರಲ್ಲಿ ಅವರು ಇವರು ಅಂತಕ್ಕಂಥದ್ದಲ್ಲ, ಸಮಾಜದ ಕಟ್ಟಕಡೆಯ ಈ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ಕಟ್ಟಕಡೆಯ ಬಡವನಿಂದ ಆದಿಯಾಗೂ ಸಹ ಈ ಕಾರ್ಯಕ್ರಮ ಜೋಡಿಸ್ಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಸಹ ತಮ್ಮದೇ ಆದಂಥ ತಮ್ಮ ಮನವನ್ನು ಎರೆದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತಕ್ಕಂಥದ್ದನ್ನು ತಮ್ಮನ್ನು ಮನವಿ